ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಮಹತ್ವದ ವಿಷಯದೊಂದಿಗೆ ಬಂದಿದ್ದೇನೆ. ಈ ದಿನ ಆಗಸ್ಟ್ 8 ಕ್ವಿಟ್ ಇಂಡಿಯಾ ಚಳುವಳಿ ನಡೀತು. ಅದರಿಂದ ಪ್ರತಿ ವರ್ಷ ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಎಲ್ಲ ಭಾರತೀಯರು ಸಹ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಂದು ನಾವು ಭಾರತದ ಸ್ವಾತಂತ್ರ್ಯದ ಹೋರಾಟದ ಮಹತ್ವದ ಅಧ್ಯಾಯವಾದ ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ತಿಳಿದುಕೊಳ್ಳೋಣ. ಇದು 1942ರ ಆಗಸ್ಟ್ 8ರಂದು ಬಾಂಬೆ ನಗರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಹತ್ವದ ನಿರ್ಣಯವನ್ನು ಕೈಗೊಳ್ಳುತ್ತೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ನೇತೃತ್ವದಲ್ಲಿ ಬ್ರಿಟಿಷರು ಭಾರತವನ್ನು ತೊರೆಯಬೇಕು ಎಂಬ ಒತ್ತಾಯದೊಂದಿಗೆ ಈ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಗಾಂಧೀಜಿಯವರು ಭಾರತೀಯರಿಗೆ ಒಂದು ಕರೆಯನ್ನು ನೀಡ್ತಾರೆ. ಏನೆಂದರೆ ಮಾಡು ಇಲ್ಲವೇ ಮಡಿ ಎಂಬ ಪ್ರಬಲ ಕರೆಯನ್ನು ನೀಡ್ತಾರೆ. ಈ ಘೋಷಣೆಯ ಮತ್ತು ಚಳುವಳಿಯ ಪ್ರಮುಖ ಸಂದೇಶವೇನೆಂದರೆ ಇದರ ಉದ್ದೇಶ ಸ್ವಾತಂತ್ರ್ಯಕ್ಕಾಗಿ ದೃಢ ಸಂಕಲ್ಪದಿಂದ ಹೋರಾಡುವುದಾಗಿತ್ತು. ಚಳುವಳಿಯ ಪ್ರಮುಖ ಲಕ್ಷಣಗಳೆಂದರೆ ಬ್ರಿಟಿಷರು ಭಾರತವನ್ನು ತೊರೆಯಬೇಕೆಂಬ ಬೇಡಿಕೆ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಜನರ ವ್ಯಾಪಕ ಭಾಗವಹಿಸುವಿಕೆ, ವಿದ್ಯಾರ್ಥಿಗಳು ಮತ್ತು ಯುವಕರ ಸಕ್ರಿಯ ಪಾತ್ರ, ಮುಷ್ಕರಗಳು ಮತ್ತು ಪ್ರತಿಭಟನೆಗಳು, ಬ್ರಿಟಿಷ್ ಆಡಳಿತದ ವಿರುದ್ಧ ಜನರ ಅಸಹಕಾರ, ನಾಯಕರ ಬಂಧನದ ನಡುವೆಯೂ ಚಳುವಳಿಯು ಮುಂದುವರಿಯಿತು. ಮತ್ತು ನೋಡಿ, ಈ ಚಳುವಳಿಯಲ್ಲಿ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕ ವರ್ಗದವರು ಮತ್ತು ಸಾಮಾನ್ಯ ಜನರು ಸೇರಿದಂತೆ ದೇಶದ ಅನೇಕ ಜನರು ಭಾಗವಹಿಸಿದರು. ಈ ಚಳುವಳಿಯಲ್ಲಿ ಬ್ರಿಟಿಷ್ ಸರ್ಕಾರ ಚಳುವಳಿಯನ್ನು ಹತ್ತಿಕ್ಕಲು ಹಲವಾರು ನಾಯಕರನ್ನು ಬಂಧಿಸಿತು. ಆದರೂ ಸ್ವಾತಂತ್ರ್ಯದ ಹೋರಾಟದ ಸಂಕಲ್ಪ ಮತ್ತಷ್ಟು ಬಲವಾಗ್ತಾ ಹೋಯಿತು. ಆಗ ಕ್ವಿಟ್ ಇಂಡಿಯಾ ಚಳುವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ವೇಗವನ್ನು ನೀಡಿತು. ಕೊನೆಗೆ 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ನೋಡಿ, ಮತ್ತು ಕೆಲವು ಪ್ರದೇಶಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪರ್ಯಾಯ ಆಡಳಿತದ ಪ್ರಯತ್ನಗಳನ್ನು ಮಾಡ್ತು. ಮತ್ತು ಇದರಲ್ಲಿ ಎಷ್ಟೋ ಜನ ಇದರಲ್ಲಿ ಡೆತ್ ಆದರು. ಅದರಿಂದ ಇದು ತುಂಬ ನಮಗೆ ಬೇಕೇ ಬೇಕು ಸ್ವಾತಂತ್ರ್ಯ ಅನ್ನೋದಕ್ಕೋಸ್ಕರ ತುಂಬ ಪ್ರಬಲವಾದ ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ರೈತ ವರ್ಗದವರು ಮತ್ತು ವಿದ್ಯಾರ್ಥಿ ವರ್ಗದವರು, ಯುವಕರು ಎಲ್ಲರೂ ಕೂಡ ತುಂಬ ಪ್ರಬಲವಾದ ಹೋರಾಟವನ್ನು ಮಾಡ್ತಾರೆ. ನಮಗೆ ಸ್ವಾತಂತ್ರ್ಯ ಬೇಕೇ ಬೇಕು, ನಮ್ಮ ದ್ವೇಷವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಬ್ರಿಟಿಷರಿಗೆ ತುಂಬ ಬಲವಾದ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಆಗ ನೋಡಿ, ಇದರಲ್ಲಿ ಭಾರತ ಬಿಟ್ಟು ತೊಲಗಿ ಬ್ರಿಟಿಷರು ಚಳುವಳಿಯನ್ನು ಆಡಳಿತದ ವಿರುದ್ಧ ಭಾರತೀಯರ ದೃಢ ನಿಲುವನ್ನು ಬೇಡಿಕೆ ಇನ್ನಷ್ಟು ಬಲವಾಗ್ತಾ ಹೋಗುತ್ತೆ. 1947ರ ಭಾರತ ಸ್ವಾತಂತ್ರ್ಯದ ಪಡೆಯುವ ದಾರಿಗೆ ಈ ಚಳುವಳಿಯು ಪ್ರಮುಖ ಐತಿಹಾಸಿಕ ಹಿನ್ನೆಲೆಯನ್ನು ಪಡೆಯುತ್ತೆ. ಇದರಲ್ಲಿ ಮಹಿಳೆಯರಾದಂತಹ ಅವರ ಪಾತ್ರ ಕೂಡ ಒಬ್ಬರು ಆಗಿದ್ದಾರೆ. ಅವ್ರು ಯಾರಂದರೆ ಅರುಣ್ ಅಸಫ್ ಅಲಿ ಅನ್ನೋರು. ಅವರು 1947ರಲ್ಲಿ ಈ ಚಳುವಳಿಯಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸಿದವರಲ್ಲಿ ಒಬ್ಬರು. ಅವರು ಬಾಂಬೆಯ ಗೋವಾಲಿಯ ಬ್ಯಾಂಕ್ ಮೈದಾನದಲ್ಲಿ ಕಾಂಗ್ರೆಸ್ ಧ್ವಜ ಹಾರಿದ ಕಾರಣದಿಂದ ಪ್ರಸಿದ್ಧರಾಗ್ತಾರೆ. ಅದರಿಂದ ನೋಡಿ, ಇನ್ನಷ್ಟು ಇಂತಹದ್ದೇ ವಿಷಯಗಳಿಗೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರನ್ನು ಸದಾ ಗೌರವಿಸೋಣ ನಾವು. ಮತ್ತು ಇಂತಹ ಇನ್ನಷ್ಟು ಇತಿಹಾಸ ಮತ್ತು ಆಸಕ್ತಿದಾಯಕ ಮಾಹಿತಿಯನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭಾರತ ಮಾತೆ. ಎಲ್ರಿಗೂ